ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಬಟ್ಟಣ್ಣನ ಜೊತೆ ಮಾತುಕತೆ ಮುಂದುವರ್ಸೋಣ. ಈಗ ಹಳೆ ಕಾಲದಲ್ಲಿ ಮಾಡ್ತಿದ್ದ, ಈಗಿನ ಕಾಲದವ್ರು ನಂಗ ಆ ತಿಂಡಿ ಊಟನೆಲ್ಲ ಮರ್ತಿದ್ಯಾ ಅಂತದ್ ಯಾವ್ದಿದ್ದ? ಅಂಥದ್ದು ತಿಂಡಿ ಇದೆ, ಉಪ್ಪಿಟ್ಟು ಇದೆಲ್ಲ ಮಾಡಲೇ ಕೊಡ್ತೀವಲ್ಲ ಈಗ. ಒಂದು ಕಾಲದಲ್ಲಿ ನಮ್ಮ ಉಪ್ಪಿಟ್ಟು ಅಂದ್ರೆ ಮೈಂದ ಫೇವ್ರೇಟ್ ಆಗಿತ್ತು. ಹೌದಾ? ಬಟ್ಟಣ ಬಂದ ಉಪ್ಪಿಟ್ಟು ಮಾಡಿಸೋದೇ ಎಂದು ಹೇಳ್ತಿದ್ದವಳಿ. ಹೌದಾ? ಅವಲಕ್ಕಿ ಒಂದ್ಸಲವ ಆಮೇಲೆ ಒಗ್ಗರಣೆ ಹಾಕಿ ಕಲಿಸ್ಕೊಟ್ಟಿದ್ದೆ. ಬೆಂಗಳೂರವರು ಒಂದು 8-10 ಜನ ಬಂದಿದ್ದ. ಆ ಅವಲಕ್ಕಿ ತಿಂದುಕೊಂಡೆವು. ಸುಮಾರು 1 kg 2 kg ಅವಲಕ್ಕಿ ಕಲಿಸಿದ್ದೆ ನಾನು. ಮರುದಿನ ಮದುವೆ ಅವ್ರ ಪಾರ್ಟಿದೆ ಸುಬ್ರಹ್ಮಣ್ಯದಲ್ಲಿ ಕೆಳಗೆ ಆಗಿತ್ತು, ಆ ಕಲ್ಯಾಣ ಮಂಟಪ ಆಗಿತ್ತು. ಆ ಅವಲಕ್ಕಿ ತಿಂದವರು ಇದಕ್ಕೆ ಎಂತ ಹಾಕಿ ಹ್ಯಾಂಗೆ ಮಾಡಿದ್ರೆ ಕೇಳಿದ್ದ. ಅದು ಆ ನಮ್ಮನೆ ಅವಲಕ್ಕಿ ತಿಂದಿದ್ವೇ ಲೇಡವು, ಅಷ್ಟು ಚಲೋ ಆಗಿತ್ತಡವು. ಅದು ನಮಗಿದು ಕಾಮನ್ನೇ, ಹಂಗ ಅದು ಇದು. ಅಂದ್ರೆ ಈ ಹಿಂದಿನ ಕಾಲದಲ್ಲಿ ಈಗ ಅವಲಕ್ಕಿ ಉಪ್ಪಿಟ್ಟು ಈಗಿನ ಕಾಲ ಮರುತ್ತಾ ಇದ್ದ ಜನ. ಮರೆತಿಗಿದ ರಾಶಿ ಚೆನ್ನಾಗೂ ಮಾಡಲ್ ಬತ್ತು ಅವಲಕ್ಕಿ ಉಪ್ಪಿಟ್ಟು ಸರಿ. ಅದಕ್ಕೆ ತರಕಾರಿ ಹಾಕಿ ಮಾಡಿದ್ರೆ ಚಲೋ ಹೋಗ್ತು. ಅದು ಈಗಿನ ಕಾಲದಲ್ಲಿ ಅಷ್ಟು ಮಾಡೋದಿಲ್ಲ. ಪುರಿ ಕುರ್ಮಾ, ಬನ್ಸ್ ಬಾಜಿ, ದೋಸೆವರೆಗೂ ಮಾಡೋದು ಈಗ. ಹೌದಾ? ಆಗಿನ ಕಾಲದಲ್ಲೆಲ್ಲ ದೋಸೆ ಮಾಡೋದ್ರೆ ಆಗ್ತಿತ್ತು ಇಲ್ಲ, ಇಷ್ಟೆಲ್ಲ ಹತ್ತಿಯಾರಿಲ್ಲ. ಈಗೆಲ್ಲ ದೊಡ್ಡ ಬಂಡಿ ಎಲ್ಲ ಸಿಕ್ತು, ಬಂಡಿ ಯಾರಿವಂತ ಇದೆಲ್ಲ ಸಿಕ್ಕಿತ್ತು, ಸ್ವಲ್ಪ ಎಲ್ಲ ಸಿಕ್ತು. ದೋಸೆ ಆದ್ರೂ ಮಾಡಾಕ್ಲಕ್ಕು. ಹಿಂದಿನ ಕಾಲದಲ್ಲಿ ಸಾಮಾನು ಅಂದ್ರೆ ಅಷ್ಟು ದೊಡ್ಡ ದೊಡ್ಡ ಕವಲಿನೂ ಇರ್ತಿರ್ಲೆ. ಆಗ ಕವಲಿನೂ ಇರ್ತಿತ್ತು, ಮನೆ ಬಂಡಿಲೇ ಮಾಡಕ್ಕಾಗಿತ್ತು ಮಾಡುದು. ಹೌದಾ? ಅದು 1000 ಗಟ್ಟಲೆ ಜನರಿಗೆ, 500 ಗಟ್ಟಲೆ ಜನರಿಗೆಲ್ಲ ಯಾರು ಕಷ್ಟ. ಈಗ ಹೋಟ್ಲ್ ತರದಷ್ಟು ದೊಡ್ಡ ಕವಲಿ ಸಿಕ್ತು, ಹೋಟ್ಲ್ ತರದ್ದೇ ಸಿಕ್ತು ಈಗ ಮಾಡ್ಲಕ್ಕ. ಹಂಗೆ ಜನನು ಹಂಗೆ ಕೇಳ್ತಿದ್ದ. ಜನನು ಹಾಗೆ ಈಗ. ಹಾಗಾಗಿ ಆಗೆಲ್ಲ ಬನ್ಸ್ ಬಾಜಿ ಈಗಿದ್ದೆಲ್ಲ ತಿಂಡಿ ಗೊತ್ತೇ ಇಲ್ಲ ಯಾರಿಗೂ. ಮದುವೆಗೆಲ್ಲ ಮಾಡ್ತೀವಿ. ಈಗ ಬನ್ಸ್ ಬಾಜಿನೂ ಮಾಡಿಸ್ತವ? ಬನ್ಸ್ ಬಾಜಿನೂ ಮಾಡ್ತೀವಿ. ಅವಾಗೆಲ್ಲ ಹೆಂಗ್ ಮಾಡ್ತೀವಿ ನೀವು? ಅಷ್ಟು ಬನ್ಸ್ ಬಾಜಿ ಮಾಡ್ಲಾಗ್ತಾ ನಾವು 4 ಜನ ತಗತ್ತಿದ್ದ ಮೊದಲೇ. ಹೊಲದಕ್ಕೆ ರಾತ್ರಿ ಹೆಚ್ಚು ಕಲ್ಸಿಟ್ಬಿಟ್ಟು ಬನ್ಸ್ ಮಾಡೋದಕ್ಕದ್ದು ನೀವೇ ಮಾಡ್ತೀರಾ ಅಥವಾ ನಿಮ್ ಸ್ಪೆಷಲಿಸ್ಟ್ ಕರ್ಸ್ತೀವಿ? ಸ್ಪೆಷಲಿಸ್ಟ್ ಇದ್ದ, ನಾನು ಬಂಡಿ ಮೇಲೆಲ್ಲ ಕುತ್ಕೊತಿದ್ದೆ. ಕಲ್ಸು ಗಿಲ್ಸಿ ಎಲ್ಲ ಮಾಡ್ತಿದ್ದವು, ಅವು ಮಾಡ್ಕೊಡ್ತಾ. ಹಿಂದಿನ ಕಾಲದ ಮರ್ತಿದ್ದು ಅಂದ್ರೆ ಉಪ್ಪಿಟ್ಟು ಅವಲಕ್ಕಿನೇ ಜನ ಈಗ ಇಷ್ಟಪಡ್ತೀವಲ್ಲ. ಚಾಪಾಟಿಗೂ ಇಷ್ಟಪಡ್ತೀವಲ್ಲ. ಚಾಪಾಟಿಗೆ ಹೌದಾ? ಚಾಪಾಟಿಗೆ ಆಗಿತ್ತು ಉಪ್ಪಿಟ್ಟು ಅವಲಕ್ಕಿ ಭಯಂಕರ ಇದು. ಹೌದಾ? ಬೆಳಗ್ಗೆ ತಿಂಡಿಗೆ ಮತ್ತೆ ಬೆಳಗ್ಗೆ ತಿಂಡಿಗೆ ಮೊದಲೇ ದಪ್ಪ ಅವಲಕ್ಕಿ ಇರ್ತದೆ, ಅದ್ರ ಅವ್ರ ಕಾಸು ಆಗ್ತಿತ್ತು. ಅದು ಚಲೋ ತರಕಾರಿ ಹಾಕಿ ಒಗ್ಗರಣೆ ಮಾಡಿ ಅದನ್ನು ಮಾಡ್ತಿದ್ದ, ಅದೆಲ್ಲ ಮಾಡ್ತಿದ್ದ. ಈಗ ಅದೆಲ್ಲ ಕಮ್ಮಿ ಆಯ್ತು. ಅದೆಲ್ಲ ಕಮ್ಮಿ ಆಗೋಯ್ತು. ಇಡ್ಲಿ ಸಂಬಾರ ಅಥವಾ ಬನ್ಸು, ಪುರಿ ಬಾಜಿ ಮಾಡೋ ಹೇಳುವ. ಹೌದಾ? ಅವಾಗ ನೀವು ರೆಡಿಮೇಡ್ ಪೂರಿ ತನ್ಕತ್ರ ಮಾಡ್ತಾರ? ಮಾಡದೇ ಇದ್ದು, ಇಲ್ಲೇ ಮಾಡಿ ಹಾಕೋದಿತ್ತು. ಈಗ ರೆಡಿಮೇಡ್ ಪುರಿ ಈಗಿತ್ಲಾಗ ಶುರುವಾಯ್ತು. ಹೌದು, ಈಗ 4-6 ವರ್ಷ ಆಯ್ತು. ಹೌದಾ? ಇಲ್ಲಿ ರೆಡಿಮೇಡ್ ಪುಡಿ ಸಿಕ್ತಿತ್ತಿಲ್ಲ. ಈಗ ಬೊಪ್ಪಲ್ ಶುರುವಾಯ್ತು. ಪುರಿ ರೊಟ್ಟಿ ಹಿಂಗಿದ್ದೆಲ್ಲ ರೆಡಿಮೇಡೇ ಬೊಪ್ಪಲ್ ಶುರುವಾಯ್ತು. ರೊಟ್ಟಿ ಕುರ್ಮಾ ಎಂತ ಬಿಸಿ ಮಾಡಿ ಬೇಯಿಸಿ ಕೊಟ್ರ ಹಾಕಿ ಕೊಟ್ರ. ಮುಂಚೆ ಐತಲ್ಲ ಬತ್ತನೂ ಇರ್ಲೆ, ಮಾಡ್ತಿತ್ತನು ಇರ್ಲೆ. ಈಗ ಮಾಡೋದು ಸುಲಭ ಆಗ್ತಲ್ಲ? ಮಾಡೋದು ಸುಲಭ. ಪುರಿ ಇದ್ರು ಹಪ್ಪಳ ತಾಳ್ಸಂಗೆ ಹಾಕೊಟ್ರ. ಸ್ವೀಟ್ಗಳೆಲ್ಲ ಹಿಂದಿನ ಕಾಲದಲ್ಲಿ ಮಾಡೋದನ್ನೇ ಮಾಡಿಸ್ತು ಅಥವಾ ಬೇರೆ ಬೇರೆ ಮಾಡಿಸ್ತವ? ಸ್ವೀಟ್ ಬೇರೆ ಬೇರೆ ಅಂದ್ರೆ ಇದೆ. ಹಿಂಗಿದ್ದೆ ಮೈಸೂರು ಪಾಕ ಹಿಂಗಿದ್ದೆಲ್ಲ ಮೊದಲು ಮಾಡ್ತಿದ್ವಿ. ಈಗಿತ್ಲಾಗ ಶುರುವಾಗಿರೋದು ಬಾದಾಮ್ ಪುರಿ ಹಿಂಗಿದ್ದೆಲ್ಲ ಈಗ ಶುರುವಾದ್ದೇ. ಅದು ಈಗಿತ್ಲಾಗ ಶುರುವಾದ್ದೇ. ಸಾಟಿ ಎಲ್ಲ ಮಾಡಿಸ್ತಿದ್ವಿ, ಮಾಡ್ತಿದ್ದ ಮೊದಲು ಮಾಡ್ತಿದ್ದ. ಸಾಟಿ ಇದೆ, ಚಾಪಾಟಿ ಗಿಪಾಟಿ ಒಂದೊಂದು ಹಾಕುಲೆ. ಹೌದಾ? ಸ್ವಲ್ಪ ಮಾಡ್ತಿದ್ದ. ಆಗ್ಲೂ ಮಾಡೋದಿತ್ತು ರಾಶಿ. ಅಂದ್ರೆ ಮದುವೆ ಮನೆಗೆ ಮಧ್ಯಾಹ್ನ ಊಟಕ್ಕೆ ಅಂತ ಮಾಡಿಲ್ಲ. ಮಧ್ಯಾಹ್ನ ಊಟಕ್ಕೆ ಒಂದೇ ಸ್ವೀಟ್ ಯಾವ್ದಾರು, ಒಂದು ಸ್ವೀಟ್ ಒಂದು ಪಾಯಸ. ಈಗ ಡಬಲ್ ಸ್ವೀಟ್ ಎಲ್ಲ ಮಾಡ್ತಿದ್ವಿ. ಡಬಲ್ ಸ್ವೀಟ್ ಈಗಲೇ ಶುರುವಾಯ್ತು. ಕೆಲವು ಜನ ಈಗ ಅವ್ರ ಮೇಲೆ ಮಾಡಿದ್ದ 2 ಸ್ವೀಟ್ ನಮ್ಮಲ್ಲಿ 3 ಮಾಡೋರು ಇದ್ದ. ಹೌದಾ? ಆ ಲೆಕ್ಕದ ಮೇಲೆಲ್ಲ ಹೆಚ್ಚಾಯ್ಕತ್ತು ಇದು ತಿಂದ್ರಡ್ಡಿಲ್ಲ. ಜನನು ಹಂಗ ತಿಂತ್ವಿಲ್ಲ ಈಗ ಇಷ್ಟಪಡ್ಕೊಂಡು. ಜನ ಮೊದಲ ನಮ್ಮನೆ ತಿಂತ್ವಿಲ್ಲ. ಮೊದಲ ನಮ್ಮನೆ ತಿಂದ್ರೆ ಈಗ ಜನಕ್ಕೆ ದಾರಿಸ್ತಿಲ್ಲ ಅದು. ಈಗಿನ ಅಡಿಗೆ ನಿನ್ ಫೇವ್ರೇಟ್ ಅಡಿಗೆ ಯಾವ್ದು? ಅಡಿಗೆ ನೀನ್ ನಿದ್ದು ಗಣ್ಣಲ್ಲಿ ಎಬ್ಸಿದ್ರು ಈ ಅಡಿಗೆ ರಪ್ ಅಂತ ಮಾಡ್ತೀಯ. ನಂಗೆ ಯಾವ್ದಿದ್ದು? ಸಾಂಬಾರ ಸಾರು. ಸಾಂಬಾರ ಸಾರೇ ಚೆನ್ನಾಗ್ ಮಾಡ್ತೀಯ? ಸಾಂಬಾರ ಸಾರು. ನಿಂಗೆ ಯಾವ್ದು ಮಾಡೋಕ್ಕೆ ರಾಶಿ ಪ್ರೀತಿ? ಸಾರು ಮಾಡೋದು ಪ್ರೀತಿ. ಪಲ್ಯ ಗಿಲ್ಯ ಎಲ್ಲ ಯಾವುದು ನಮ್ಮದು ಫೇಲ್ ಆಗ್ತಿಲ್ಲ ಹೆಚ್ಚಾಗಿ. ಹೌದಾ? ಯಾವ ಪಲ್ಯ ಚೆನ್ನಾಗಿ ಮಾಡ್ತೇನೆ ನೀನು? ಯಾವ್ದಾರು ಮಾಡ್ತೇನೆ. ಯಾವ ಪಲ್ಯನಾರು? ಪಂಚಗಡ್ಡೆದಾರು ಮಾಡ್ತೆ. ಬಾಕಿ ಬೀನ್ಸು, ಕ್ಯಾಬೇಜ್ ಚಲೋ ಮಾಡೇ ನೀ ಮಾಡೋ ಅಡಿಗೆಯಲ್ಲಿ ಯಾವ್ದು ಜನಕ್ಕೆ ರಾಶಿ ಪ್ರೀತಿ ಆಗೋದು? ಎಲ್ಲದೂ ಇಷ್ಟವೇ. ಎಲ್ಲದೂ ಸಾಂಬಾರಂತೂ ನಮ್ಮ ಬಟ್ಟಣ್ಣನ ಹುಳಿ ಅಂದ್ರೆ ಫೇಮಸ್. ಆಮೇಲೆ ಕೇಸರಿ ಬಟ್ಟಣ್ಣ ನೀ ಮಾಡೋ ಕೇಸರಿನೂ ಫೇಮಸ್. ಕೇಸರಿ ಬುಂದಿ ಲಡ್ಡು ಹಂಗೆ
ಬುಂದಿ ರೆಡಿ. ನಾನೇ ಸ್ವಂತ ಮಾಡಿದ್ರೆ 1.5 ತಿಂಗಳಾದ್ರೂ ಹಾಳಾಗ್ತಿಲ್ಲ ಲಾಡು. ಹೌದಾ? ಆಗೆಲ್ಲ ದಾಡ ಸಿಕ್ತಿತ್ತು, ದಾಡದಲ್ಲಿ ಮಾಡ್ತಿತ್ತು. ಆ ಲಾಡು 3 ತಿಂಗಳು ಇರ್ತಿತ್ತು. ಹೌದಾ? 3 ತಿಂಗಳು ಇದ್ದದ್ದು ಇದ್ದು. ಈಗ ಎಂತ ಹಾಕಿ ಮಾಡ್ತಿ? ಈಗ ರುಚಿಗೊಂಡು ಸನ್ಫ್ಲವರ್ ಮಾಡಿದ್ರೆ ಹಾಕಿದ್ದೀನಿ ಒಳಿತಲ್ಲ. ರುಚಿಗೊಂಡು ಮಾಡಿದ್ರೆ ಸಾಧಾರಣ ಒಂದು 15-20 ದಿನ ಒಳಿತು. ಒಳಿತು 1 ತಿಂಗಳು ಒಳಿತು. ಕಾಳೆಲ್ಲ ಬೇಯಿಸ್ತಾ ಇದ್ರೆ ಕೆಲವು ಜನ ಲಾಡ್ ಮಾಡೋರು ಹಸಿ ಕಾಳು ತೆಗೆದ್ಬಿಟ್ಟು, ಹಸಿ ಕಾಳು ತೆಗೆದ್ರೆ ಲಾಡೆಲ್ಲ ಒಳಿತಿದೆ. ಕಾಳು ಬೇಯಿಸಿ ಪಾಕನು ಏರಿಸಿಟ್ರೆ ಲಾಡು 1 ತಿಂಗಳಾದ್ರೂ ಹಾಳಾಗ್ತಿಲ್ಲ. ಮುಂಚಿನ ಕಾಲದಲ್ಲಿ ಯಾವ ಎಣ್ಣೆ ಬಳಸ್ತಿದ್ದ ಮದುವೆ ಮನೆಗೆಲ್ಲ? ತೆಂಗಿನೆಣ್ಣೆ ಇತ್ತು, ಬಾಕಿದಕ್ಕೆಲ್ಲ ತೆಂಗಿನೆಣ್ಣೆ ಎಲ್ಲದಕ್ಕೂ. ಲಾಡಿ ಮಾತ್ರ ದಾಡನೇ ಬಳಸ್ತಿದ್ದ. ದಾಡ ಹೊರತ ಲಾಡ್ ಮಾಡ್ತಿದ್ವಿ. ಮುಂದಿನ ಲಾಡಿಗೆ ಏನಿತ್ತು ದಾಡವೇ ಆಡು. ಬಾಕಿ ಒಗ್ಗರಣೆಗೆ ಕರಿಯಕ್ಕೆ ತೆಂಗಿನೆಣ್ಣೆ ಬಿಟ್ಟು ಬೇರೆ ಎಣ್ಣೆ ತಂದಿದ್ವಿ. ಈ ರುಚಿಗಳು ಸನ್ಫ್ಲವರ್ ಎಲ್ಲ ಇಲ್ಲೇ ಆಗ ಗೊತ್ತಿತ್ತಿಲ್ಲ. ಇಲ್ಲ ಈಗ ಇತ್ಲಾಗ ಬಂದಿದ್ದು. ಬಂದದ್ದು. ಈಗ ಮಾಡೋದಿದ್ರೆ ಸನ್ಫ್ಲವರ್ ರುಚಿಗೊಂಡೇ ಅಲ್ದ? ಈಗ ತೆಂಗಿನೆಣ್ಣೆ ಬಳಸ್ತವಾ? ರುಚಿಗೊಂಡು ಕಡಿಮೆ ಆಗಿದೆ ಇತ್ಲಾಗೆ. ಹೌದಾ? ಈಗ ಮತ್ತೆ ತೆಂಗಿನೆಣ್ಣೆ ಈಗ 1-2 ವರ್ಷ ಆಯ್ತು ಮತ್ತೆ ತೆಂಗಿನೆಣ್ಣೆ ಬಳಸೋರು ಅಂತಂದ್ರೆ. ಹೌದಾ? ಈ ಸಂಬಾರ ಪಲ್ಯ ಆಗಿಲ್ಲ ಹೆಂಗಿದ್ದಕ್ಕೆಲ್ಲ ತೆಂಗಿನೆಣ್ಣೆ ಹಾಕೊಂಡು ತೆಂಗಿನೆಣ್ಣೆ ಹಾಕೋದು ಶುರುವಾಗಿ ಮತ್ತೆ ಅಡ್ಡಿಲ್ಲ. ಹಂಗಾರೆ ಈಗ ಜನ ಸ್ವಲ್ಪ ಚೇಂಜ್ ಆಗ್ತಿದ್ದ ಮತ್ತೆ. ಚೇಂಜ್ ಆಗ್ತಿದ್ದ. ಅಲ್ಲ ಈ ನೋವು ಕಾಲು ಗಂಟು ನೋವು ಇದೆಲ್ಲ ತೆಂಗಿನೆಣ್ಣೆ ಬಿಟ್ಟೆ ಶುರುವಾಗಿ ಕೆಲವು ಜನ ಲೆಕ್ಕದಾಗ. ತೆಂಗಿನೆಣ್ಣೆ ಡಾಕ್ಟರು ಹಂಗೆ ಹೇಳ್ತಾವಳಿ, ತೆಂಗಿನೆಣ್ಣೆ ಬಿಡಬೇಡಿ ಹೇಳ್ತಾ ಕೆಲವು ಡಾಕ್ಟರು. ಹಂಗಾಗಿ ಮತ್ತೆಲ್ಲ ಜನ ಹಳೆ ಕಾಲ ಸ್ವಲ್ಪ ತಿರುಗಿದ್ದ ಎಣ್ಣೆ ಒಂದು ನಾನಾ ಥರದ ಸುಮಾರು ಹೆಸರಿದ್ದು ಬಂದು. ಈಗ ರೈಸ್ ಬ್ರಾನ್ ಆಯಿಲ್ ಬಂದು. ಹೌದು, ರಾಶಿ ನಮ್ನಿ ಬಂದು. ರೈಸ್ ಬ್ರಾನ್ ಆಯಿಲ್ ಬಳಸ್ತಾರ? ಇಲ್ಲೇ ಅದು ಕಮ್ಮಿ ಅದು ಇಲ್ಲೆಲ್ಲ ಒಪ್ಪದು ಕಮ್ಮಿ. ಹೌದಾ? ಇಲ್ಲೆಲ್ಲ ಗೋಲ್ಡ್ ವಿನ್ನರ್ ಹಿಂಗಿದ್ದೊಂದು ಬತ್ತು. ನಿಂಗೆ ಹಳೆಯ ಕಾಲದ ಅಡಿಗೆ ಮಾಡಕ್ ಖುಷಿ ಆಗಿತ್ತ, ಈಗಿನ ಕಾಲದ ಅಡಿಗೆ ಮಾಡಕ್ ಖುಷಿ ಆಗಿತ್ತ? ಹಳೆ ಕಾಲದ ಅಡಿಗೆ ಮಾಡೋದೇ ಖುಷಿ ಆಗಿತ್ತ. ಆ ಒಲೆ ಮುಂದ್ ಮಾಡೋದೇ ಖುಷಿ ಆಗಿತ್ತ? ಒಲೆ ಮೇಲೆ ಆದ್ರೂ ತೊಂದ್ರೆ ಇಲ್ಲ. ಒಲೆ ಮೇಲೆ ಆದ್ರೆ ನಾವು ಒಂಚೂರು ಬಿಟ್ಟುಗಳು ಮತ್ತೊಂದು ಕೆಲಸ ಮಾಡಲು ಬತ್ತು. ಹೌದಾ? ಈ ಗ್ಯಾಸ್ ಮೇಲೆ ಬಿಡೋರು ಗೊತ್ತಿಲ್ಲ. ಈಗ ಒಂದು ಪಲ್ಯ ಗಿಲ್ಲೆ ಇಟ್ಟು ಬಿಟ್ರೆ ಅದು ಮುಗಿಯಲ್ಲರೂ ಹಿಡ್ಕೊಂಡೇ ಕೂತ್ಕೊಳ್ಳ. ಅಲ್ಲಿ ಪಾತ್ರ ಹಿಡಿದ್ಬಿಟ್ಟು. ಹೌದಾ? ಒಲೆ ಆದ್ರೆ ಹಂಗೆ ತಪ್ಪನ್ನು ಹಿಡಿತಾರೆ. ಸ್ವಲ್ಪ ಬೆಂಕೆಲ್ಲ ಸಣ್ಣ ಇರ್ತದೆ. ಸ್ವಲ್ಪ ಒಂದು 10 ನಿಮಿಷ ಟೈಮ್ ಹೆಚ್ಚಿಗೆ ಬೇಕಾಗ್ತು. ಬಿಟ್ರೆ ನಾವು ಬಿಟ್ಟಿಗೆ ಮತ್ತೊಂದು ಕೆಲಸ ಮಾಡಲು 1-2 ಕಟ್ಟಿಗೆ ತೆಗೆದು ಹಾಕಿ ಮಾಡ್ಲಕ್ಕ. ಹಂಗಾಗಿ ನಿಂಗೆ ಹಳೆ ಕಾಲದ ಅಡಿಗೆ ಖುಷಿ ಕೊಡ್ತು. ರಾಶಿ ಅಷ್ಟು ಕಷ್ಟ ಆದ್ರೂ ಒಂದೊಂದ್ಸಲ ಬೆಂಕಿನೇ ಹತ್ಕತ್ತಿರ್ಲಿಲ್ಲ. ಬೆಂಕಿ ಅದು ಏನಾದ್ರು ಮಾಡಿ ಉಳಿಸ್ಕೊಟ್ಟಿದ್ದ. ಬೆಂಕಿ ಹೊಸಗದ್ದಿದ್ದಿ ಚಿಮ್ನೆಣ್ಣೆ ಹಾಕಿ ಬೆಂಕಿ ಉಟ್ಕೊಂಡು ಮಾಡೋದು ಇದ್ದು ಹಸಿ ಸೌದೆ ಆದ್ರೆ. ಹೌದು. ನಿನ್ನ ಅಮ್ಮಂಗೆ ಎಂತಾರು ಮಾಡ್ಕೊಟ್ಟಿದ್ಯಾ? ಇಲ್ಲ, ಯಾವ್ದೋ ಮಾಡ್ಕೊಡಿ. ಅಮ್ಮನ ಹತ್ರ ಯಾವ್ದಾರು ಕಲ್ಸ್ಕೈಂದ್ಯಾ? ಇಲ್ಲಪ್ಪ. ಯಾವ್ದಾರು ಅಡಿಗೆ ರೆಸಿಪಿ ಅಮ್ಮನ ಹತ್ರ ಹೇಳಿಸ್ಕೈಂದ್ಯಾ? ಇಲ್ಲ ಎಂತಾರು ಮಾಡೋದು ಹೆಂಡತಿ ಹತ್ರ? ಅಲ್ಲ, ಮತ್ತೆ ಹೆಂಡತಿ ಅಮ್ಮನ ಹತ್ರ ಎಲ್ಲ ಹೋಗಿ ಹುಳಿ ಹೆಸರು ಮಾಡ್ತಿದ್ವಲ್ಲಿ ಮೊದಲೇ. ಹೆಸರು ಈಗ ದಕ್ಷಿಣ ಕನ್ನಡ ಬೆಳಿ ಹುಳಿ ಅಮ್ಮ ಅದರ ಮಜ್ಜಿಗೆ ಹುಳಿ ಹೇಳ್ತಾ ಬೆಂಗಳೂರಲ್ಲಿ ಈಗಿದ್ದೆಲ್ಲ ಕೇಳ್ಕೊಂಡಿದ್ದೆ. ಮತ್ತೆ ಹೇಳ್ಕೊಂಡು ಗೊತ್ತಿತ್ತಿಲ್ಲ ಅದಕ್ಕೆ ಅಮ್ಮಂಗು. ಎಲ್ಲೋ ಈ ಕಾರ್ಯಕರ್ತಲೆ ಊಟ ಕೊಪ್ಪದು ಕಮ್ಮಿ ಆಗಿತ್ತು, ಮನೇಲೆ ಆಗಿತ್ತು ಇರ್ತಿತ್ತ. ಹೆಂಡತಿ ಕೂಡ ಎಂತಾರ ಹೇಳ್ಸ್ಕೊಂಡಿದ್ಯಾ? ಇಲ್ಲ, ಅದು ಕೆಲವೊಂದು ಅದೇನಾದ್ರು ಹೇಳ್ತಿತ್ತು. ಹಂಗಲ್ಲ ಹಿಂಗ್ ಮಾಡಿ ಹೆಂಗಲ್ಲ ಹಂಗ ಮಾಡಿ ಹೇಳಿ ಏನಾದ್ರು ನಾವು ಕಜ್ಜಾ ಗಿಜ್ಜಾ ಮಾಡೋಣ ಮನೆಯಲ್ಲ ಅಡುಗಿಡು ಕಟ್ಟಕ್ಕಿರಲ್ಲ. ಕಟ್ಟಕ್ಕಿದ್ರೆ ಏನಾದ್ರು ಹೇಳ್ತಿತ್ತ. ಸರಿ ಆಗಲಿ ಏನಂಚು ಸರಿ ಮಾಡಿ ಮಾಡ್ಕೊಡ್ತಿತ್ತ ನಿಮ್ ಜೊತೆಗೆ? ನೀವು ಏನಾರ ಆರ್ಡರ್ ಗಿಡ್ರು ತಗೊಂಡಾಗ ಲಾಡು ಗಿಡು ಕಟ್ಟೋದು ಎಲ್ಲ ಗೊತ್ತಿತ್ತು. ಮತ್ತೆ ಚೊಕ್ಕೆಲ್ಲ ಮಾಡೋದು, ಕ್ಲೀನ್ ಮಾಡೋದು. ಈಗ ಹಂಗಂದ್ರೆ ಅದು ಹೋದ್ಮೇಲೆ ನಾನು ಆ ಕೆಲಸನೇ ಬಿಟ್ಟಿದ್ದೆ ಮನೇಲಿ ಮಾಡೋದು. ಈಗ ತಪ್ಪಲೆಲ್ಲ ಆರ್ಡರ್ ಬಂದ್ರು ಬೇರೆ ಹೊತ್ತು ಮಾಡಿಸ್ಬಿಡ್ತೀನಿ. ಸತೀಶ್ ಮನೇಲೆ ಮಾಡ್ತಿದ್ದೆ. ಆ ಪಾತ್ರೆ ತೊಳೆಯಾಕಿತ್ತು, ಆ ಜಾಗ ಕ್ಲೀನ್ ಮಾಡಕ್ಕಿತ್ತು, ಎಲ್ಲ ಅದ್ ಮಾಡ್ಕೊಡ್ತಿತ್ತು. ನಿಮ್ ಸರಿ ಸಮಾನ ನಿಂತ್ಕೊಂಡು ನಿಮ್ಮ ಆರ್ಡರಿಗೆಲ್ಲ ಸಪೋರ್ಟ್. ಮತ್ತೆ ಒಂದು 4 ಗಂಟೆ ರಾತ್ರಿಗೆ ಹೋಗ್ತಿದ್ದೆ. ನಂಗೆ ಬಸ್ಲಿ ಬ್ಯಾಂಕೆ ಒಟ್ಟಿ ಚಾ ಮಾಡ್ಕೊಟ್ಟು ಹಿಂಗಿದ್ದೆಲ್ಲ ಮಾಡ್ಕೊಡ್ತಿತ್ತು. ಹೊರಡಕ್ ರೆಡಿ ಮಾಡ್ಕೊಡ್ತಿತ್ತು. 4 ಗಂಟೆಗೆ ಎದ್ಕೊಂಡು ಮಾಡಕ್ಕಲ್ಲಿ 5 ಗಂಟೆ ಒಳಗಲ್ಲಿ ಹೋಗ್ಬಿಟ್ಕೊಳ್ಳ. ಹೆಂಗ್ ಹೋಗ್ತಿದ್ದಿ? ಆಗಲ್ಲ ನಡ್ಕೊಂಡು ಹೋಗ್ತೀಯ, ಸುಮಾರು ದೂರವರೆಗೂ ನಡ್ಕೊಂಡು ಹೋಗ್ತೀಯ. ಹೌದಾ? ಕಳೆಗೆಲ್ಲ ಬೈಕ್ ಸೊರ್ವತ್ತು ಸುಬ್ಬಗೆ ಬೈದಿದ್ವಲ್ಲಿ ಬೈಕ್ ತಗೊಬತ್ತಿದ್ದ. ಮುಂಚೆ ಇಲ್ಲ 4 ಗಂಟೆ ಆ ಕತ್ಲೆಲ್ಲ ನಡ್ಕೊಂಡು ಹೋಗ್ತಿದ್ರ? ಸುಬ್ರಹ್ಮಣ್ಯ ಹಿಂಗಾದ್ರೂ ಮಾತ್ರ ನಡ್ಕೊಂಡು ಹೋಗ್ತೀವಿ. ಅದಕ್ಕೂ ದೂರ ಆದ್ರೆ ಬೈಕ್ ಮೇಲೆ ಹೋಗ್ತದೆ. ಮೊದಲನೇ ಟೈಮ್ ಮಾಡಿದ್ ಅನ್ನವೇ ಅದ? ಅನ್ನ ಮಾಡಕ್ ಏನಾರು ಒಂದು ಸೀಕ್ರೆಟ್ ಅಂತಿದ್ದ? ಸೀಕ್ರೆಟ್ ಅಂತಿದ್ರಿ. 1000 ಜನ ಅನ್ನ ಮಾಡಕ್ಕಿರೋ ಒಂಚೂರು ಮೆತ್ತಗಾಗ್ಬಿಟ್ರೆ ಜನ ಬೈದಿಕ್ ಹೋಗ್ತವಲ್ಲ. ಗಂಜಿ ಆಗ್ತಿತ್ತಿಲ್ಲ ನಮ್ದು. ಅನ್ನ ಫೇಮಸ್ ಆಗಿತ್ತು ನಮ್ಗೆ. ನಾನು ಅದೇ ಗಜಾನ್ ಭಟ್ರು ಅಂದಲ್ಲಿ ನಾನು ಇಬ್ರು ಹೋಗ್ತಿದ್ದ. ಎಂತ ಸೀಕ್ರೆಟ್ ಎಂತಾರ ಇದ್ದ? ಮತ್ತೆ ಅಂತಿಲ್ಲ, ಅಕ್ಕಿಯ ಒಂದು 2 ಕೊಳಗ ಬೈತೋಳಿ ಚೆರಿಗೆ ಎಲ್ಲ 2, 3, 4 ಕೊಳದವರೆಗೂ ಚೆರ್ಗಿರ್ತಿತ್ತು. ಆ ಚೆರ್ಗೆ ಹೊಟ್ಟೆ ಅಕ್ಕಿ ಹಾಕ ಮತ್ತೆ ಮತ್ತೊಂದು ಬ್ಯಾಗ್ ಆಗ್ತೋಳಿ
ಮತ್ತೊಂದು ಕೊಳಗ ಜಾಸ್ತಿ ಹಾಕ್ಬಿಟ್ರೆ ಅದು ಅನ್ನ ಎಲ್ಲ ಡೌ ಗಂಜಿ ನಾವು ಕೆಲಸ ಹೆಚ್ಚಾದ್ರೂ ಅಡ್ಡಿಲ್ಲ ಹೇಳಿ ಹಂಗಿದ್ದೆಲ್ಲ ಮಾಡ್ತಿದ್ವಿ. ಅದು ಬೇವುಕ್ಕಿಂತ ಸ್ವಲ್ಪ ಕಡಿಮೆನೇ ಹೋಯ್ತಿತ್ತು. ಇನ್ ಪಾತ್ರೆಗೆ ಎಷ್ಟು ಹಾಕ್ಲಕ್ಕೋಳು ಅಷ್ಟೇ ಹಾಕಕ್ಕು. ಅಷ್ಟೇ ಹಾಕೋದು. ಅನ್ನ ಸರಿಯಾಗಿ ಬೇತಿತ್ತು. ಅದು ಸರಿಯಾಗಿ ಬೇತಿತ್ತು. ಒಂದು ಹದ ಇತ್ತು ನಂಗೆ ಹಾಗೆಲ್ಲ ಈ ತಪ್ಪಲೆ ಗಿಪ್ಲೆ ಇಲ್ಲ. ಅನ್ನ ಮಾಡಿ ಚೂಳಿಗೆ ಬಾಳೆ ಹಾಕೊಂಡು ಒಂದು ಪಂಜಿ ಗಿಂಜಿ ವಸ್ತ್ರ ಹಾಕೊಂಡು ಅದ್ರಲ್ಲಿ ಬರ್ಮಾಡಿ ಇಟ್ಕೊಂಡಿದ್ದ. ಒಂದು 10 ಕೊಳಗಕ್ಕೆ ಅನ್ನ 12 ಕೊಳಗಕ್ಕೆ ಅನ್ನೋವರೆಗೆ ಒಂದು ಚೂಳಿ ಹಿಡಿತು. ಆ ಚೂಳಿ ಬರ್ಮಾಡು ಹದನೇ ಇರ್ತಿದ್ದ. ಮೆತ್ತಗೆ ಮಾಡ್ಬಿಟ್ರೆ ಅಡಿಗೆ ಹಾಕೋ ಅನ್ನ ಬಗೆಯಲ್ಲಿ ಗಟ್ಟಿ ಇಡ್ಸೋದು. ಮುದ್ದೆಗೆ ಬಂದಾಗ ಬಗೆಯಲ್ಲಿ ಮ್ಯಾಲ್ ಬಂದಾಗ ಬಗೆಯಲ್ಲಿ ಮೆತ್ತಗೆ ಮಾಡೋದು. ಮ್ಯಾಲಿನ ಬಿಸಿ ಅನ್ನದಿಂದ ಅದೇ ಬೆಂದೋಗ್ತಳಿ ಅಡಿಗಿಂದ. ಚೂಳಿ ಅಂದ್ರೆ ಎಂತದು? ಚೂಳಿ ಮಂಕ್ರಿ ಗೊಬ್ಬರ ಚೂಳಿ ಇರ್ತಿಲ್ಲ. ಆ ಚೂಳಿ ಬಳಸ್ತಿದ್ರ? ಹೊಸ ಚೂಳಿ. ಅದ್ರೊಳಗೆ ಎಷ್ಟು ಕೆಜಿ ಹಿಡಿತಿತ್ತು ಚೂಳಿಲಿ? 10 ಕೊಳಗ ಅಂದ್ರೆ 25 ಕೆಜಿ ಅಕ್ಕಿ ಅನ್ನ ಹಿಡಿತಿತ್ತು. ಹೌದಾ? ಓಹ್, ಅದು ಸುಮಾರು ಸಲ ಅನ್ನ ಮಾಡ್ತಾನೆ ಇರಕ್ಕಿತ್ತದ. ತೋಟ ಇರ್ತದೆ, ಬಾವಿ ಗಿವಿ ಇರ್ತಲ್ಲಿ. ಆ ತೋಟದಲ್ಲಿ ತೋಡೋಲೆ ಮಾಡ್ತಿದ್ದ. ಒಲೆ ಕಾರ್ಗೆ ಕಡೋದು. ಅವಳೆ ಕಡೋದು ಅದರಲ್ಲಿ ಹಾಕಿ ಅನ್ನ ಮಾಡೋದು. ಹೌದಾ? ತೋಟದಲ್ಲಿ ಕಡೆ ಆಮೇಲೆ ಅನ್ನ ಚುಳಿ ಹೊತ್ಕೊಂಡೋಗಿ ಬಡಿಸೋದು ತಗೊಂಡೋಗಿ ಕೊಡೋದು. ಹೌದಾ? ಎಂತ ಹಂಗ್ ಮಾಡ್ತಿದ್ದೆ? ಹೊತ್ಕೋಗ್ತಿದ್ದ. ತೋಟದಲ್ಲಿ ನೀರೆಲ್ಲ ರಾಶಿ ಬೇಕಾಗ್ತಿತ್ತಲ್ಲಿ. ಆಗಲೇ ಮಿಷನ್ ಇಲ್ಲೇ ಪಟ್ಪಂದಲ್ಲೇ ಎತ್ತುದೇ ನೀರ. ಓಹೋ, ಬಾವಿ ಬುಡಕ್ಕೆ ಒಲೆ ಒಲೆ ಮಾಡ್ಕೊಂಡ್ಬಿಡ್ತಿದ್ದ. ಅನ್ನ ನೀರು ರಾಶಿ ಬೇಕಲ್ಲಿ. ಬಾಕಿ ನೀರು ಒಂದ್ಸಲ ಹೊತ್ತು ತುಂಬ್ಕೊಂಡ್ಬಿಡ್ತಿದ್ದ. ನಳ್ಳೆಲ್ಲ ಬೆಳೆದ ಇದು ಅನ್ನ ಮಾಡೋ ನೀರು ಅಲ್ಲೇ ಎತ್ಕೊಂಡು ಅಲ್ಲೇ ಮಾಡ್ಬಿಡ್ತಿದ್ದ. ತೋಟದಲ್ಲೇ ಮಾಡ್ಬಿಡ್ತಿದ್ದ. ಅಲ್ಲಿಂದ ತುಂಬ ಅಲ್ಲಿಂದ ಅನ್ನ ಚುಳಿ ಒಂದು ಹೊತ್ಕೋಗಿ ಕೊಟ್ರೆ ಹಂಗ್ ಮಾಡ್ತಿದ್ದಿ ಬದಿಗೆ. ಅನ್ನ ಚುಳಿ ನಾವು ಹೊತ್ಕೋಗ್ತಿದ್ವಿ. ಹೌದಾ? ಅಷ್ಟು ದೊಡ್ಡ ಚುಳಿ. ನಿಮ್ಮ ಅಣ್ಣ ತಮ್ಮ ಯಾರು ನಿಮ್ ಜೊತೆಗೆ ಅಡಿಗೆಗೆ ಬರ್ತಿದ್ವಾ? ಇಲ್ಲ, ಬಂದದ್ದು ಕಡಿಮೆ. ಎಲ್ಲಾರು ತೊಂದರೆ ಆಗ್ತು ಅಂದ್ರೆ ನಮ್ಮ 2ನೇ ತಮ್ಮ 12 ಸಲ ಹೋಗಿದ್ದು. ಅವ ಬಾಕಿ ದಂಧೆ ಮಾಡದ್ದೆ ಅಡುಗೆ ಸುದ್ದಿಗೆ ಬಂದ್ವಿಲ್ಲ, ಯಾರು ಬಂದ್ವಿಲ್ಲ. ಹಾಗೆ ಮನೇಲಿ ಲಾಡು ಮಾಡಿದಾಗ ಅದೆಲ್ಲ ಕಟ್ಟಿಗಿಟ್ಕೊಡೋದು ಹೀಗಿದ್ದೆಲ್ಲ ಮಾಡ್ಕೊಡ್ತಿದ್ದೆ. ಲಾಡುಗೆ ಏನು ಕಾಂಟ್ರಾಕ್ಟ್ ತಗೊಂಡ್ರೆ ಎಲ್ಲ ಸಪೋರ್ಟಿ ಬರ್ತಿತ್ತು. ಲಾಡು ಗೀಟ್ ಕಟ್ಟಿ ಎಲ್ಲ ಮಾಡ್ಕೊಡ್ತಿದ್ದೆ. ಹೊಟ್ಲೆ ಹೊತ್ಕೊಟ್ಟಿದ್ರೆ ಗಾಡಿಗೆ ಹಾಕೊಟ್ಟು ಇದೆಲ್ಲ ಮಾಡ್ತಿದ್ದೆ. ಈಗಿನ ಕಾಲದ ಮರೆತಂತ ಅಡುಗೆ ಯಾವ್ದಿದ್ದು? ಈ ಗೆಣಸ್ಲೆ ಎಲ್ಲ ಮಾಡ್ತಿದ್ರ ಹಿಂದಿನ ಕಾಲದಲ್ಲಿ? ಇಲ್ಲ, ಹಿಂದಿನ ಕಾಲದಲ್ಲಿ ಮಾಡ್ತಿದ್ವಿ. ಗೆಣಸ್ಲೆ ಮಾಡೋದು ಕಡಿಮೆ. ಕಾರ್ಯಕ್ರಮಕ್ಕೆ ಎಂತ ಮಾಡ್ತಿರ್ಲಿಲ್ಲ. ಮುಂಚೆ ಮನೆ ಅಡುಗೆಗೆಲ್ಲ ಎಂತ ಸ್ಪೆಷಲ್ ಮಾಡ್ತಿದ್ದ? ಮುಂಚೆ ಮನೆ ಅಡುಗೆಗೂ ಮದುವೆ ಮನೆ ಅಡುಗೆ ಹಂಗೆ ಮತ್ತೆಂತ ಹೆಚ್ಚು ಕಮ್ಮಿ ಅಂತದ್ದು ಇಲ್ಲ. ಈಗಲೂ ಅಷ್ಟೇ? ನಿನ್ ಫೇವ್ರೇಟ್ ಅಡಿಗೆ ನಿಂಗೆ ತಿಂಬಲಿ ಯಾವ್ದು ಇಷ್ಟ ಆಗ್ತು? ಇಷ್ಟು 1000 ಜನ ಲಕ್ಷಗಟ್ಲೆ ಜನಕ್ಕೆ ಊಟ ಹಾಕಿದ್ದೆ ಹೆಚ್ಚು ಕಮ್ಮಿ ನಿನ್ ಕೈಯಿಂದ. ನಿನಗೆ ಯಾವ್ದು ಇಷ್ಟ? ಸೀನೆ ಇಷ್ಟನಾ? ಯಾವ್ದು ಇಷ್ಟ? ಕೇಸರಿ ಲಾಡು, ಬುಂದಿ ಲಾಡುನೇ ಇಷ್ಟನೇ. ಸೀನೆ ಯಾವಾಗಲೂ ಸೀನ್ ತಿಂದವನೇ. ರವೆ ಲಾಡು ಇಷ್ಟನೇ. ರವೆ ಲಾಡು ಸರಿಯಾಗಿ ತುಪ್ಪ ಹಾಕಿ ಸರಿಯಾಗಿ ಹೊಡೆದು ಮಾಡ್ರೆ ಬುಂದಿ ಲಾಡಕ್ಕಿಂತ ರುಚಿ ಆಗ್ತದೆ. ಹೌದಾ? ತುಪ್ಪ ಸರಿ ಕೊಟ್ಟೆ ಸರಿ ಹೊಡೆದ್ಯ ಕೆಂಪು ಹೊಡೆದೆ ಮಾಡ್ಬಿಟ್ರೆ ಲಾಡು ಚಲೋ ಆಗ್ತು. ತಿಮ್ಲು ರುಚಿನೂ. ರವೆ ಲಾಡು ಅಂದ್ರೆ ರವೆಗೆ ಎಷ್ಟು ಹಾಕಕ್ಕು? ರವೆ ಅರ್ಧಕ್ಕೆ ಸಕ್ಕರೆ ಹಾಕುದು. ಈಗ ಒಂದ್ ಲೋಟ ರವೆಗೆ 1 ಲೋಟ ಸಕ್ಕರೆ. 1 ಲೋಟ ಸಕ್ಕರೆ. ತುಪ್ಪ ಒಂದು ಅರ್ಧ ಲೋಟ ತುಪ್ಪ ಹಾಕ್ತದೆ. ಕಣಕ್ಕೆ ಸಕ್ಕರೆ ಪಾಕ ಮಾಡೋದು. ಕೆಂಪಗಾಗಷ್ಟು ಹುರ್ಕೊಳಕ ತುಪ್ಪ ಹಾಕಿ. ಕೆಂಪಗಾಗ ಪರ್ಮಾಳ್ ಬರೋದು. ಪರ್ಮ ಬರ್ತೋದು. ರವೆ ಬೆಂದ್ಕೊಳ್ಳೆ ಆ ತುಪ್ಪ ಎಲ್ಲ ಬಿಡುತ್ತೋದು, ಪಾತ್ರಕ್ಕೆ ಬಿಡುತ್ತು. ಹಾಗೆ ಕೂಡ ಅವಾಗ ಎಂತ ಮಾಡಬೇಕು? ಪಾಕ ಮಾಡ್ಕೊಂಡು ಅದ್ರ ಕೂಡ್ಸ್ಬಿಟ್ರೆ. ಹೌದಾ? ಸಕ್ಕರೆ ಪಾಕ ಮಾಡ್ಕೊಳಕ? ಯಾವ ಪಾಕ? ಸಕ್ಕರೆ ಎಳೆ ಪಾಕನ? ಎಳೆ ಪಾಕ ಅಂದ್ರೆ ಗನಕ್ ಹಾಕಿದ್ರೆ ಸ್ವಲ್ಪ ಏರ್ ಪಾಕ ಇಟ್ಕೊಳ್ಳ ಚಲೋ ಆಗ್ತದೆ. ನಿಮ್ಗೆ ಅದು ಇಷ್ಟ ಆಗ್ತಾ? ಅಡಿಗೆಲೆಲ್ಲ ಯಾವ್ದು ಇಷ್ಟ ಆಗ್ತು? ಅಡಿಗೆಲಿ ಎಲ್ಲ ತಂಬಳಿ ಹುಳಿ ಚಲೋ. ಈ ಸಕ್ಕರೆ ತಂಬಳಿ, ಮಾನ್ಕಾಯಿ ತಂಬಳಿ ಚಲೋ ಮಾಡ್ರೆ ಬರೀ ತಂಬಳಿ ರುಬ್ಕೊಪ್ಪಳು ಬತ್ತು. ಹೌದಾ? ಚಲೋ ಒಳ್ಳೆ ಪ್ರಮಾಣದ ಮಾನ್ಕಾಯಿ ಆದ್ರೆ ಭಾರಿ ರುಚಿ ಆಗ್ತದೆ ತಂಬಳಿನೂ. ಹೌದಾ? ಕಾಯಿ ಹಾಕಿ ನಾವು ತೆಳ್ಳ ಮಾಡ್ತೀವಿ. ಅಪ್ಪೆ ಹುಳಿ ಮಾಡ್ರು ಅದು ಒಂಥರ ರುಚಿನೇ ಆಗ್ತದೆ. ಬರೀ ಕಾಯಿ ಹಾಕಾಗತ್ತೆ. ಬೇಯಿಸ್ಕೊಂಡು ಮಾಡ್ತಲ್ಲ ಹಂಗ್ ಮಾಡಿದ್ರು ಚಲೋ ಆಗ್ತದೆ. ತಂಬಳಿನೂ ಮಾಡಿದ್ದೆ ನಾನು ರಾಶಿಗೆ. ಇಲ್ಲಾಂದ್ರೆ ಕಾಯಿ ಹಾಕಿ ಬೀಸ. ನಮ್ಮಲ್ಲಿ ಸ್ವಲ್ಪ ದಪ್ಪ ಕೇಳ್ತಾ, ನಿಮ್ಮಲ್ಲಿ ಆ ನೀರ್ ತಂಬಳಿ ಚಲೋ ಆಗ್ತಿಲ್ಲ ಎಂಬವು. ನಮ್ಮಲ್ಲಿ ಕುಡಿಯಕ್ಕೆ ಸರಿ ಹೊತ್ತು ಮದ್ವೆ ಮನೆಯಲ್ಲೆಲ್ಲ ಊಟಕ್ಕೆ ಮದ್ವೆ ಮನೆ. ಸರಿ ಚಲೋ. ಮಾವಿನಕಾಯಿ ಚೆನ್ನಾಗಿರ್ತು. ಮಾವಿನಕಾಯಿ ಚೆನ್ನಾಗಿರ ಘಟ್ಟದ ಮೇಲೆ. ಇಲ್ಲಿ ಕಾಯಿ ಹಿಂಗ್ ಹಾಕ್ತಾರ ಮಾವಿನಕಾಯಿ ತಂಬಳಿಗೆ? ಒಗ್ಗರಣೆಗೆ ಹಿಂಗ ಕಾಯಿ ಮತ್ತೆ ಮಾವಿನಕಾಯಿ ಬೀಸ್ಗಳದು ಒಗ್ಗರಣೆಗೆ ಹಿಂಗ ಅದು ಚೆನ್ನಾಗಿರುತ್ತೆ. ಅದು ಇಷ್ಟ ಆಗ್ತಾ ನಿಂಗೆ? ತಂಬಳಿ ಒಂದೇ. ಇದು ಮಜ್ಜಿಗೆ ಹಾಲಿನ ತಂಬಳಿ ಫೇಮಸ್ ಅಲ್ಲ? ಹೌದು, ಮಜ್ಜಿಗೆ ಹಾಲಿನ ತಂಬಳಿ ಕೂಡುದೆ. ಮಜ್ಜಿಗೆ ಹಾಲಿನ ಶುಂಠಿ ಮಜ್ಜಿಗೆ ಹಾಲು ಸ್ವಲ್ಪ ಜೀರಿಗೆ ಹಾಕಿ ಬೀಸಿ ಕಾಯಿ ಹಾಕಿ ಬೀಸಿ ರೀಸಿ ಕುಡಿದು ಮಾಡೋದು. ಹುಳಿ ಮಜ್ಜಿಗೆ ಹಾಕಿ. ಹುಳಿ ಮಜ್ಜಿಗೆ ಇಲ್ಲ ಅಂದ್ರೆ ಲಿಂಬೆ ಹುಳಿ. ಇವತ್ತಿನ ಲಿಂಬೆ ಹುಳಿ ಹಾಕಿದ್ರೆ ಅಷ್ಟು ಮಜ್ಜಿಗೆ ಹಾಕಿದ್ರೆ ಅಷ್ಟು ರುಚಿ ಆಗ್ತದೆ.
ಇಲ್ಲಿ ಬರೀ ಲಿಂಬೆ ಹುಳಿ ಅಲ್ಲ ಲಿಂಬೆ ಹುಳಿ ಮತ್ತೆ ಇವತ್ತಿನ ಮಜ್ಜಿಗೆ ಹಾಕ್ಲಕ್ಕಲ್ಲ. ಇವತ್ತಿನ ಮಜ್ಜಿಗೆ ಹುಳಿ ಗೊತ್ತಿಲ್ಲ, ಹುಳಿ ಬಂದ ಬಗೆಯಲ್ಲಿ ಹುಳಿ ಇರೋದು ಚಲೋ ಆಗ್ತಾರೆ. ಹುಳಿಸಿ ಸ್ವಲ್ಪ ಸಕ್ಕರೆ ಆಗ್ತದೆ, ಸ್ವಲ್ಪ ಸಕ್ಕರೆನೂ ಹಾಕ್ತಾರ, ಸ್ವಲ್ಪ ಸಕ್ಕರೆ ಉಪ್ಪು, ಅದು ಹುಳಿಸಿ ಆಗಿ ಒಳ್ಳೆ ರುಚಿ ಆಗ್ತದೆ. ಹಂಗ್ ಮಾಡಿದ್ರೆ ಜನ ಕುಡಿತ್ವ ಈಗ್ಲೂ ಕುಡಿತಾ ಈಗಲೂ ಕುಡಿತೀವಿ. ಈ ಶಾಖೆ ದಿನ ತಂಬ್ಳೇನೆ ಮಾಡಿ ಮದುವೆ ಮನೆಯಲ್ಲಿ, ಹೌದು ಮುಂಜಿ ಮನೆಯಲ್ಲಿ ಎಲ್ಲ ಇದೆ. ಎಲ್ಲ ಇದೆ. ನಮ್ಮಲ್ಲಿ ಸಾರು ಕುಡಿದು ಕಮ್ಮಿ, ಈ ಶಾಖೆಯಲ್ಲಿ ಬಿಸಿ ಸಾರು ಕುಡಿದು ಆಗ್ತಾ ಇಲ್ಲ. ಸಾರವಾಗಿ ಅದು ಸ್ವಲ್ಪ ಬಿಸಿ ಇದ್ರೆ ಮಾತ್ರ ರುಚಿ, ತೊಳೆದ ಮೇಲೆ ಅಷ್ಟು ರುಚಿ ಇರ್ತದೆ. ಕರೆಕ್ಟ್. ಈಗ ಸಾಂಬಾರ್ ಗಿಂಬಾರ್ ಹುರಿಯೋದಿದ್ರೆ ಒಂದ್ 25 ಜನಕ್ಕೆಲ್ಲ ಎಂತೆಂತ ಹಾಕಕ್ಕು ಅಂತಾರ ಹೇಳಲಾಗ್ತಾ? ಯಾರು ಹಿಂಗ ಅಡಿಗೆ ಭಟ್ರ ಆಗಕ್ಕು ಅಂತಿದ್ರೆ ಮೇನ್ ಆಗಿ ಯಾವ್ಯಾವ ಗುಣ ಇರಕ್ಕು ಆ ಮನುಷ್ಯನಲ್ಲಿ? ಅವನಿಗೆ ಶಾಂತತೆ ಗುಣ ಬೇಕು, ಶಾಂತ ಗುಣ ಬೇಕು, ಮತ್ತೆ